ಸಿಂಹರಾಶಿ ಈ ದಿವಸ ವ್ಯಾಪಾರದಲ್ಲಿ ಒಂದಷ್ಟು ಲಾಭವನ್ನು ನೋಡುವಂತಹ ದಿವಸ. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಮಾಡ್ತೀರಿ. ಭಗವಂತನ ಬಗ್ಗೆ, ಪೂರ್ವಜನ್ಮ ಪುನರ್ಜನ್ಮಗಳ ಬಗ್ಗೆ ತಿಳ್ಕೊಳ್ಬೇಕು. ನಮ್ಮ ಧರ್ಮ ಗ್ರಂಥಗಳನ್ನು ಅವಲೋಕಿಸಬೇಕು. ಪೂಜೆ ಪುನಸ್ಕಾರ, ಜಪ, ಹೋಮ, ಹವನ, ಪುಣ್ಯಕ್ಷೇತ್ರ ದರ್ಶನ ಇತ್ಯಾದಿಗಳ ಬಗ್ಗೆ ಮನಸ್ಸು ಬರುವಂಥದ್ದಾಗುತ್ತೆ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಹೆಚ್ಚಾಗುತ್ತೆ. ಕಷ್ಟ ಬೇಡವೇ ಬೇಡ ಅಂತ ಹೇಳಿ ಆಸೆ ಪಡುವಂಥದ್ದು ಸಹಜ. ಆದರೆ ಸುಖವನ್ನು ಅಪೇಕ್ಷೆ ಪಟ್ಟ ಹಾಗೆ ಕಷ್ಟವೂ ಕೂಡ ಇದ್ದೇ ಇರುತ್ತೆ. ಆದರೆ ಕಷ್ಟ ಬೇಡ ಅಂತ ಹೇಳೋದಕ್ಕಿಂತ ಕಷ್ಟವನ್ನು ಎದುರಿಸ್ತಕ್ಕಂತಹ ಶಕ್ತಿ ಇರಲಿ ಅಂತ ಕೇಳುವಂಥದ್ದು ನಿಜವಾಗಲೂ ಸರಿಯಾದಂತಹ ಮಾರ್ಗ. ಸರ್ಕಾರಿ ಕೆಲಸಗಳಿಂದ ಸಮಾಧಾನ ಸಿಕ್ಕುವಂಥದ್ದು. ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ಶತ್ರುಗಳು ಯಾರೂ ನಿಮ್ಮ ತಂಟೆಗೆ ಬರದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಯಾವ ಮಾತನ್ನು ಆಡಿದರೆ ಆ ಮಾತಿಗೆ ತೂಕ ಹೆಚ್ಚಾಗತ್ತೆ, ಬೆಲೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿದು ಮಾತಾಡಬೇಕು. ಬಾಯಲ್ಲಿದ್ದ ಹಾಗೆ ಮಾತಾಡಿದರೆ ಕಷ್ಟವಾದೀತು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಅಧ್ಯಯನದ ಕೊರತೆ ಉಂಟಾಗ್ತಕ್ಕಂಥದ್ದು. ಓದಬೇಕು, ವಿಚಾರವನ್ನು ತಿಳಿಬೇಕು ಅಂತಂದರೆ ಓದಬೇಕಾಗತ್ತೆ. ಅದರ ಪ್ರಯತ್ನ ಸಾಕಾಗೋದಿಲ್ಲ ಅಂತ ಅರ್ಥ. ವೃತ್ತಿ, ಕಾರ್ಯಕ್ಷೇತ್ರ, ಉದ್ಯೋಗ ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಅನುಕೂಲ ಇರತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಯಶಸ್ಸಿನ ಒಂದು ಸಮಯ ಶುರು ಆಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಒಳ್ಳೆಯ ದಿನ ಆದಾಗ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಒಳ್ಳೆಯ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರಾದಿಗಳಿಂದ ಸರಳ ಸುಲಭವಾಗಿ ಲಾಭ ಸಿಕ್ಕುವಂತಹ ದಿವಸ. ಹೆಚ್ಚು ಖರ್ಚಿರತಕ್ಕಂತಹ ದಿವಸ. ಆದಾಯ ಬರುತ್ತೆ, ಖರ್ಚಾಗತ್ತೆ, ಅದು ಬೇರೆ. ಆದರೆ ಆ ಒಂದು ಯೋಗ್ಯತೆ ಎಲ್ಲವೂ ಕೂಡ ಇರಬೇಕಲ್ಲ ಅನ್ನುವಂಥದ್ದು. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಇರಲಿ. ಶುಭವಾಗಿ. ತುಲಾರಾಶಿ, ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳಿಗೆ ಪುಷ್ಟಿ ಸಿಕ್ಕುವಂತಹ ದಿವಸ ಇದಾಗತ್ತೆ. ದೊಡ್ಡ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಸಿಕ್ಕುವಂಥದ್ದು. ಯಾವುದೇ ಒಂದು ಸಮಸ್ಯೆ ಇರಲಿ, ಅದಕ್ಕೆ ಪರಿಹಾರದ ಉಪಾಧಿಯಲ್ಲಿ ಏನೋ ಒಂದು ಅನುಕೂಲ ಆಗುವಂಥದ್ದಿದೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಕರ್ತವ್ಯ, ಜವಾಬ್ದಾರಿಗಳು ಇವೆಲ್ಲವೂ ಕೂಡ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಕೆಲಸದ ಬಗ್ಗೆ ಚರ್ಚೆಯನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ಅದೃಷ್ಟದ ಬೆಂಬಲ ನಿಮಗಿದೆ, ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ಒಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು 11 ಬಾರಿ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಕುಟುಂಬದಲ್ಲಿ ಹಲವಾರು ರೀತಿಯ ಮಾಹಿತಿಗಳು ದೊರೆಯುತ್ತೆ. ಆದರೆ ಅವೆಲ್ಲವನ್ನು ಸ್ವೀಕಾರ ಮಾಡಿ ಉತ್ತಮವಾದಂಥದ್ದನ್ನು, ನಿಮ್ಮ ಅನುಕೂಲಕ್ಕೆ ಒಗ್ಗುವಂತಹ ಸಲಹೆಗಳನ್ನು ನೀವು ಬಳಕೆ ಮಾಡಿಕೊಳ್ಳಿ ಎನ್ನುವಂಥದ್ದು. ಅನಗತ್ಯವಾದಂತಹ ಹೂಡಿಕೆಯನ್ನು ಮಾಡಬೇಡಿ. ಹಣಕ್ಕೋಸ್ಕರವಾಗಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಇದು ಗಮನದಲ್ಲಿರಬೇಕು. ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ, ಮೋಸವಾಗಬಹುದು. ಜೊತೆಗಿದ್ದವರು ಗೊತ್ತಿಲ್ಲದೆ ಮೋಸವನ್ನು ಮಾಡಬಹುದು. ಅದೇನಾದರೂ ಅವರು ಕ್ಷಮೆ ಕೇಳುವಂತಹ ಪ್ರಸಂಗ ಬಂದರೆ ಅವರನ್ನು ಕ್ಷಮಿಸಿಬಿಡಿ. ಉದ್ದೇಶ ಅವರಿಗೆ ಆ ರೀತಿದಿರೋದಿಲ್ಲ. ಅನಿವಾರ್ಯವಾಗಿಯೋ ಅಥವಾ ಯಾವುದೋ ಒತ್ತಡಕ್ಕೋ ಮಣಿದು ಆ ರೀತಿಯ ಮೋಸವನ್ನು ಮಾಡಿರ್ತಾರೆ ಅಥವಾ ಗೊತ್ತಿಲ್ಲದೆ ಮೋಸವನ್ನು ಮಾಡಿರ್ತಾರೆ ಅನ್ನುವಂಥದ್ದು. ಮಾನಸಿಕವಾದಂತಹ ಆಯಾಸ ನಿಮಗೆ ಕಾಡ್ಬೋದು. ಮನಸ್ಸಿಗೆ ಏನೋ ಒಂದು ರೀತಿಯ ಭಾರ ಅನ್ನುವಂಥದ್ದು ಗೊತ್ತಾಗುತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.